ನಿನ್ನೆ ಶುಚಿವ್ರತ ಎಂಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಕೂಡಲಿಕ್ಕೆ ನಿರಾಕರಣೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮಗುವಿನ ಭೇಟಿ ಮಾಡಿದ್ದೇನೆ. ಮಗು ಈಗಾಗಲೇ ಬಹಳಷ್ಟು ಅದು ಮಾನಸಿಕವಾಗಿ ನೊಂದ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಒಂದು ಪರೀಕ್ಷೆಯ ಒಂದು ನಿಯಮಗಳ ಒಂದು ನೆಪವಡ್ಡಿ ಅವರ ಒಂದು ಧಾರ್ಮಿಕ ಅವರ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದು ಆಯೋಗ ಸಹಿಸಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದನ್ನು ವಿಶೇಷ ಒಂದು ಪ್ರಕರಣವನ್ನು ಗಮನಿಸಿ ಪರಿಗಣಿಸಿ ಆ ಮಗುವಿಗೆ ಪುನಃ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮಗು ಅಪ್ರಾಪ್ತೆ ಆಗಿದ್ದಲ್ಲಿ 18 ವರ್ಷದ ಒಳಗೆ ಮಗು ಆಗಿದ್ದಲ್ಲಿ ನಾವು ಅದರ ಬಗ್ಗೆ ಇನ್ನೂ ದಾಖಲಾತಿ ಗಮನಿಸ್ತಾ ಇದ್ದೀವಿ. ಮಗು ಅಪ್ರಾಪ್ತೆ ಆಗಿದ್ದಲ್ಲಿ ನಮ್ಮ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಯಲ್ಲಿ ಬಂದಂಥ ವರದಿ ಆಧರಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಈಗಾಗಲೇ ನಾನು ಮಗುವಿನೊಂದಿಗೆ ಮಾತನಾಡಿದಾಗ ಬಹಳ ಒಂದು ನೊಂದ್ಕೊಂಡಿದೆ. ಯಾಕಂದರೆ ಆ ಪೊಲೀಸ್ ಇಲಾಖೆಯವರು ಯಾರು ಮಾತಾಡಿದಾರೋ ಗೊತ್ತಿಲ್ಲ, ನಿಮ್ಮ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಅಂತ ಹೇಳಿದಾರಂತೆ. ಅದು ಅಕ್ಷಮ್ಯ ಅಪರಾಧ. ಯಾರು ಒಬ್ಬ ಅಧಿಕಾರಿಗಳು ಮಗುವಿಗೆ ಈ ಥರ ಒಂದು ಅವಮಾನ ಮಾಡ್ತಕ್ಕಂಥದ್ದು ಭಾರತ ಸಂವಿಧಾನದ ಸಮಾನತೆ ಹಕ್ಕುಗಳ ಅಡಿಯಲ್ಲಿ ಕಲಂ 15ರ ಇದ್ರದ್ದು ಸ್ಪಷ್ಟ ಉಲ್ಲಂಘನೆ ಆಗಿದ್ದ ಮೇಲ್ನೋಟ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಮಗು ಅಪ್ರಾಪ್ತೆ ಆಗಿದ್ದಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989ರಲ್ಲಿ ಅಂಗೀಕಾರವಾದಂತೆ ನಮ್ಮ ಭಾರತ ದೇಶ 1992ರಲ್ಲಿ ಅದಕ್ಕೆ ಸಹಿ ಮಾಡಿರೋ ಪ್ರಕಾರ ಪರಿಚ್ಛೇದ 14ರ ಪ್ರಕಾರ ಆ ಮಗುವಿಗೆ ಅವನ ಒಂದು ಆತ್ಮಸಾಕ್ಷಿ ಮತ್ತು ಧಾರ್ಮಿಕ ಆಚರಣೆಗೆ ತಡೆ ಮಾಡಿದ್ದು ಈ ಮೇಲ್ನೋಟ ಕಂಡು ಬರ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆಯೋಗ ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರತೆಯನ್ನು ತೆಗೆದುಕೊಂಡಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.